ನಮಸ್ತೆ ಮೇಡಮ್. ಓ ಪ್ರಭಾಕರ್, ಬನ್ನಿ ಕೂತ್ಕೊಳ್ಳಿ. ಸಾರಿ ಡಿಸ್ಟರ್ಬ್ ಮಾಡ್ತಾ ಇದ್ದೀನಿ ನಿಮಗೆ. ಪರವಾಗಿಲ್ಲ. ನೀವು ಈಗಿರೋ ಪರಿಸ್ಥಿತಿನಲ್ಲಿ ನಾನು ಈಗ ಮಾತಾಡ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ನಿಮ್ಮ ಕೆಲಸನ ನೀವು ಮಾಡೋಕ್ಕೆ ಬಂದಿರೋ ಪ್ರಭಾಕರ್, ಅದೇನು ಅಂತ ಹೇಳಿ. ಅವತ್ತು ನೀವು ಕೋರ್ಟಿಗೆ ಬರಲಿಲ್ಲ, ಒಂದೇ ಒಂದು ಸೈನ್ ಮಾತ್ರ ಬಾಕಿ ಇದ್ದಿದ್ದು. ನೀವು ಅವತ್ತು ಬಂದಿದ್ದರೆ ಕೇಸ್ ಕ್ಲೋಸ್ ಆಗ್ತಿತ್ತು. ಈಗ ನೋಡಿ ಪೆಂಡಿಂಗ್ ಆಗಿಬಿಟ್ಟಿದೆ. ಆ್ಯಕ್ಚುಲಿ ನಾನು ಅವತ್ತು ಕೋರ್ಟಿಗೆ ಹೊರಟಿದ್ದು, ಬರಬೇಕಾದ್ರೆ ಅನಾಹುತ ಆಯಿತು. ಸೊ ಹಾಗಾಗಿ ಹಾಸ್ಪಿಟಲ್ ಅಡ್ಮಿಟ್ ಆದೆ ನಾನು. ವಿಷಯ ಗೊತ್ತಾಯಿತು ಮೇಡಮ್. ಏನು ಮಾಡೋದು ಹೇಳಿ, ನಾವು ಲಾಯರ್ಗಳು ಪೊಲೀಸ್ನವರು ಹೃದಯಹೀನರು ಅಂತ ಅನ್ನಿಸ್ಕೊಂಡ್ಬಿಡ್ತೀವಿ. ಯಾಕೆಂದರೆ ನಮಗೆ ನಮ್ಮ ಕೆಲಸನೇ ಮುಖ್ಯ ಆಗಿರುತ್ತಲ್ವಾ. ಇಲ್ಲ, ಎಲ್ರಿಗೂ ಹಾಗೆ. ಈಗೇನಾಯಿತು? ಇತ್ಯರ್ಥ ಆಗೋಗಿದೆ ಮೇಡಮ್. ಕೆಲಸನ ತುಂಬ ದಿನ ಪೆಂಡಿಂಗ್ ಇಡೋಕ್ಕಾಗೋದಿಲ್ಲ. ಅದಕ್ಕೆ ಅವತ್ತೇನೋ ಅರ್ಜೆಂಟ್ ಮಾಡಿಸ್ಬಿಟ್ಟೆ ಮೇಡಮ್. ಯಾರೊಬ್ಬರು ಬರಲೂ ಇಲ್ಲ, ಕಾಂಟ್ಯಾಕ್ಟು ಸಿಗಲಿಲ್ಲ ಅಂತ ಕೇಸ್ನ ಮುಂದಕ್ಕೆ ಹಾಕಿಸ್ಬಿಟ್ಟೆ. ಈಗ ಡೇಟ್ ಹತ್ರ ಬರ್ತಾ ಇದೆ, ನೀವು ಕೋರ್ಟಿಗೆ ಬರಬೇಕಾಗುತ್ತೆ. ನಾನು ಈಗಿರೋ ಪರಿಸ್ಥಿತಿಲಿ ಕೋರ್ಟಿಗೆ ಬರೋಕ್ಕಾಗಲ್ಲ ಪ್ರಭಾಕರ್. ಪ್ಲೀಸ್ ಕೇಸನ್ನು ಮುಂದೆ ಹಾಕ್ತೀರಾ? ಕೇಸ್ನ ಇನ್ನೂ ಮುಂದಕ್ಕೆ ಹಾಕೋದು ತುಂಬ ಕಷ್ಟ ಮೇಡಮ್. ಎಲ್ಲ ಫಾರ್ಮಾಲಿಟೀಸು ಮುಗಿದೋಗಿದೆ. ಇನ್ನು ನಿಮ್ಮ ಸೈನ್ ಒಂದೇ ಬೇಕಾಗಿರೋದು. ಎಲ್ಲ ಮುಗ್ದು ಹೋಗುತ್ತೆ ಅಂದರೆ? ಅದೇ ಮೇಡಮ್, ಡಿವೋರ್ಸು ಸೆಟ್ಲ್ ಆದಾಗೆ. ನಾವು ಸೈನ್ ಮಾಡಿದ್ರೆ ತಾನೇ ಡಿವೋರ್ಸ್ ಅಂತ ಆಗೋದು. ಪ್ಲೀಸ್ ಪ್ರಭಾಕರ್, ಮುಂದೆ ಹಾಕಿ. ನಿಮ್ಮ ಮೆಡಿಕಲ್ ಗ್ರೌಂಡ್ಸ್ ಮೇಲೆ ಮೆಡಿಕಲ್ ಸರ್ಟಿಫಿಕೇಟ್ನೆಲ್ಲ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿದ್ರೆ ಮುಂದಕ್ಕೆ ಹಾಕ್ಬೋದು ಮೇಡಮ್. ನಾನು ಹೇಳ್ತಾ ಇರೋದು ಅದಲ್ಲ. ಮತ್ತೆ ಎಲ್ಲ ಸೆಟ್ಲಾಗಿದೆ. ಸಿಗ್ನೇಚರ್ ಮಾಡಿದ್ರೆ ಡಿವೋರ್ಸ್ ಆಗುತ್ತೆ ಅಂತಲೂ ನನಗೆ ಗೊತ್ತು. ಆದರೆ ಇನ್ನೂ ಕಾಲಾವಕಾಶ ಇದೆಯಲ್ವಾ? ಪ್ಲೀಸ್ ಕೇಸನ್ನ ಪೆಂಡಿಂಗಲ್ಲಿ ಉಳಿಸ್ಕೋತೀರಾ? ನಾನೇನು ಸೈನ್ ಹಾಕಬೇಕೋ ಬೇಡವೋ ಅನ್ನೋದನ್ನು ನಿರ್ಧಾರ ಮಾಡಿಲ್ಲ. ಅಂದರೆ ನಿಮಗೆ ಅರ್ಥ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಈಗ ನೀವು ನನ್ನ ಮೀಟ್ ಮಾಡೋದಕ್ಕೆ ಯಾರ ಮನೆಗೆ ಬಂದಿದ್ದೀರಾ ಅಂತ. ಹೌದು, ಅದೇ ಮೇಡಮ್ ನನಗೂ ಆಶ್ಚರ್ಯ ಆಗ್ತಾ ಇರೋದು. ಡಿವೋರ್ಸ್ ಆಗಬೇಕಾಗಿತ್ತು, ಅವ್ರ ಮನೇಲಿ ಉಳ್ಕೊಂಡಿದ್ದೀರಾ? ಪರಿಸ್ಥಿತಿ ಹಾಗಾಯಿತು, ಹಾಗಾಗಿ ಉಳ್ಕೊಳ್ಬೇಕಾದ ಪರಿಸ್ಥಿತಿ ಬಂತು. ಪ್ಲೀಸ್ ಕೇಸನ್ನು ಮುಂದೆ ಹಾಕ್ತೀರಾ? ಖಂಡಿತ ಮೇಡಮ್. ನೀವು ಫರ್ದರ್ ಇನ್ಸ್ಟ್ರಕ್ಷನ್ ಕೊಡೋವರೆಗೂ ನಾನು ಈ ಕೇಸ್ನ ಮುಂದಕ್ಕೆ ಹಾಕಿರ್ತೀನಿ. ಅದೇನು ತೊಂದರೆ ಇಲ್ಲ ಮೇಡಮ್. ನಿಮ್ಮ ಫೈಲ್ನ ಕೆಳಗೆ ಹಾಕಿಸ್ಬಿಡ್ತೀನಿ. ಜೀವನ ಅಲ್ವಾ ಮೇಡಮ್ ಇಂಪಾರ್ಟೆಂಟು. ಥ್ಯಾಂಕ್ಸ್ ಪ್ರಭಾಕರ್, ನಿಮಗೆ ತಿಳಿಸ್ತೀನಿ. ಸರಿ ಮೇಡಮ್, ನಾನಿನ್ನು ಬರ್ತೀನಿ. ಹಾಗೆ ಕಾಫಿ ತೊಗೊಳ್ಬೋದಾಗಿತ್ತಲ್ಲ? ಪರವಾಗಿಲ್ಲ ಮೇಡಮ್, ಆದಷ್ಟು ಬೇಗ ನೀವು ಹುಷಾರಾಗಿ. ಅದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಯೋಚನೆ ಮಾಡ್ತಾ ಇದ್ದೀಯಾ? ಮೊದಲು ಅದರಿಂದ ಹೊರಗಡೆ ಬಾ. ನಾನೇನು ಯೋಚನೆ ಮಾಡ್ತಿಲ್ಲ ಅಜ್ಜಿ. ನಿನ್ನ ಚಿಕ್ಕ ಮಗುವಿಂದ ನೋಡ್ತಾ ಇದ್ದೀನಿ. ಯಾವುದಾದ್ರೂ ಯೋಚನೆಯಿಂದ ಹೊರಗಡೆ ಬಂದೆ ಅಂತ ನೀನು ಮಾತು ಹೇಳಿದ್ರು ನಿನ್ನ ಮನಸ್ಸೆಲ್ಲ ಅದರಲ್ಲೇ ಇರುತ್ತೆ. ಅದಿತಿ, ಯಾವುದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಶ್ರೀಚಕ್ರ ನಮ್ಮ ಕೈವಶವಾದ್ರೆ ಇಡೀ ಜಗತ್ತೇ ನಮ್ಮ ಪಾಳೆ ಪಟ್ಟೆ. ನಾವಿದೀವಲ್ಲ, ನೀವು ಯಾಕೆ ಚಿಂತೆ? ನಮ್ಮ ಆಸೆಗಳೆಲ್ಲ ಪೂರೈಸುತ್ತೆ. ಅದಕ್ಕೆ ನಾನು ಹೇಳಿದ್ದು ನಮ್ಮ ಜೊತೆ ಕೈ ಜೋಡಿಸು ಅಂತ. ವೆಜ್ ಖಾರ ಬಾತ್ ಮಾಡುವ ವಿಧಾನ: ಒಂದು ಬಾಣಲಿಗೆ ತುಪ್ಪ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಗೋಡಂಬಿ ಹಾಕಿ ಹುರಿದು ಕರಿಬೇವು, ಬಾಡಿಗೆ ಮೆಣಸಿನಕಾಯಿ, ಕ್ಯಾರೆಟ್, ಬಟಾಣಿ, ಟೊಮ್ಯಾಟೊ, ಕಲ್ಲುಪ್ಪು, ಬೆಲ್ಲ, ಬಿಸಿಬೇಳೆ ಬಾತ್ ಪುಡಿ, ಅರಿಶಿನ, ರವೆಯ 3 ಅಳತೆಯಷ್ಟು ನೀರು ಹಾಕಿ ಚೆನ್ನಾಗಿ ಕುದಿ ಬಂದ ಮೇಲೆ ಹುರಿದ ಬನ್ಸಿ ರವೆ ಹಾಕಿ ಕಲಸಿ. ಈಗ ವೆಜ್ ಖಾರ ಬಾತ್ ಸವಿಯಲು. ಇಷ್ಟೋ ತನಕ ಡೆಲಿವರಿ ಆಗಿಲ್ಲ ಅಂದರೆ ಅಕ್ಕಂಗೆ ಏನಾದರೂ ಪ್ರಾಬ್ಲಮ್ ಇರ್ಬೋದಾ? ಆ ಥರ ಏನಾದರೂ ಇದ್ದರೆ ಡಾಕ್ಟ್ರು ಬಂದು ಹೇಳ್ತಿರ್ಲಿಲ್ವ ರವಿ?